ಈ ಭಾಗದ ಜನರಲ್ಲಿ ಈಗಾಗಲೇ ಹಿರಿಯರು ಹೇಳಿದ್ರು, ನಮ್ಮ ಅಧಿಕಾರಿಗಳು ಹೇಳಿದ್ರು, ಈ ಭಾಗದ ಜನರಲ್ಲಿ ಏನ್ ಪರಿಕಲ್ಪನೆ ಇದೆ ಅಂದ್ರೆ ಇನ್ಮೇಲೆ ನಿಮಗೆಲ್ಲ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಯಾಕೆ ಆಗ್ತಾ ಇದೆ ಅಂದ್ರೆ ಟ್ರಾಫಿಕ್ ಅವೇರ್ನೆಸ್ ನಿಮ್ಮಲ್ಲಿ ಬರ್ಬೇಕು. ಈ ಭಾಗದ ನಮ್ಮ ಪೊಲೀಸರು ಹೇಳ್ತಾ ಇದ್ರು, ಸರ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸರ್, ಸಿಕ್ಕಾಪಟ್ಟೆ ಗಾಡಿ ಇರ್ತಾರೆ, ನೀವ್ಯಾರು ಬರಲ್ಲ ಅಂತ. ಅಷ್ಟೇ ಅಲ್ಲ ನಿಮ್ಮ ಒಬ್ಬ ಯುವಕರು ಸಹ ಹಿಂದೆ ನಮ್ಮ ಎಡಿಜಿಪಿ ಅವರು ಬಂದಾಗ ಒಂದು ಆಪಾದನೆ ಮಾಡಿದ್ರು, ಟ್ರಾಫಿಕ್ ನಲ್ಲಿ ಬರೋದೇ ಇಲ್ಲ ಸರ್, ನಮ್ಮ ಭಾಗದಲ್ಲಿ ಟ್ರಾಫಿಕ್ ಇದೇನೇ ಇಲ್ಲ ಗೊತ್ತಿಲ್ಲ, ಎಲ್ಲ ಬರೀ ಹೊಸ ಊರಲ್ಲಿ ಇರ್ತಾರೆ, ಅಂದ್ರೆ ಓಡ್ತಿದ್ದು ರೋಡಲ್ಲಿ ಇರ್ತಾರೆ, ಈ ಕಡೆ ಬರೋದಿಲ್ಲ ಅಂತಂದು. ಅವತ್ತು ನಾವು ಹೇಳಿದ್ವಿ, ಇಲ್ಲ ಸರ್ ಇನ್ನೆಲ್ಲ ನಾವು ಅಲ್ಲೇ ಹೋಗಿ ಕ್ಯಾಂಪ್ ಮಾಡ್ತೀವಿ, ಅಲ್ಲೇ ಹೋಗಿ ಕೇಸ್ ಹಾಕ್ತೀವಿ ಅಂತ ಹೇಳಿದ್ರೆ, ಅದೇ ಪ್ರಕಾರವಾಗಿ ಕಳೆದ ವಾರ 10 ದಿನದ ಹಿಂದೆ ಇಲ್ಲಿ ಬಂದು ನಾವು ಕೇಸ್ ಹಾಕ್ತಾ ಇದ್ವಿ. ಕೇಸ್ ಹಾಕಿದಾಗ ನಾನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಏನಂದ್ರೆ ಏನೋ 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 ಎಲ್ಲ ಸೇರ್ತಾರಂತ ಹೇಳಿ. ಆದ್ರೆ ಒಬ್ರು ಯಜಮಾನ್ರು ಇದ್ದು ಅವ್ರಿಗೆ ನಾನು ಹೇಳಿದೆ, ನೀವು ಇಲ್ಲ ನೋಡ್ರಿ ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ, ಹಂಗಾಗಿ 500 ರೂಪಾಯಿ 500 ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ, ನೀವು ದೊಡ್ಡವರೇ ನೀವು ಮಾರ್ಗದರ್ಶಕ ಇರಬೇಕು, ಮೊದ್ಲು ಫೈನ್ ಕಟ್ರಿ, ಇನ್ನೊಬ್ಬರಿಗೆ ಅರಿವು ಆಗುತ್ತೆ ಅಂತ. ಹೌದು ಸರ್ ಅವ್ರು ಕಟ್ತೀನಿ ಅಂತಂದ್ರೆ ಒಪ್ಕೊಂಡು ಅವ್ರದ್ದು ನಾನು ನಮ್ಮಲ್ಲಿ ರಿಸಿಪ್ಟಲ್ಲಿ ಹೆಸರಿದೆ, ಬೇಕಾದ್ರೆ ಅದು ನೋಡಿ ಹೇಳ್ಬೋದು. ಅವ್ರು ಒಪ್ಕೊಂಡ ತಕ್ಷಣಕ್ಕೆ ಎದುರು ಮಾತಾಡೋದನ್ನ 500 ರೂಪಾಯಿ ಫೀಸ್ ಕಟ್ಟಿದ ಅಂದ್ರೆ ಫೈನ್ ಕಟ್ಟಿದ ತಕ್ಷಣನೇ ತಡ ಅಲ್ಲದೆ ಮತ್ತೆ 4-5 ಜನ ಅವ್ರು ನೋಡ್ಬಿಟ್ಟು ಫೈನ್ ಕಟ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ನಾವೀಗ ಅಭ್ಯಾಸ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಬರ್ತಿರ್ಲಿಲ್ಲ, ನಿಮಗೆ ಅಭ್ಯಾಸ ಆಗ್ತಿರ್ಲಿಲ್ಲ, ಇದ ತಕ್ಷಣ ನಮ್ಮನ್ನಷ್ಟೇ ಹಾಕಿಡಿದ್ರು ಅನ್ನೋ ಒಂದು ನಿಮಗೆ ಮನೋಭಾವನೆ ಬರ್ತಾ ಇತ್ತು. ನಿಮ್ಮನ್ನಷ್ಟೇ ನಾವು ಹಿಡಿಯಲ್ಲ, ತಪ್ಪು ಮಾಡಿದ್ದಾರೆ ಯಾರೇ ಇರ್ಬೋದು, ನಾವು ಭಾರತೀಯರು, ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಕಾನೂನು ಇಡೀ ಭಾರತಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು, ಕೇವಲ ಅಜರ್ ನಗರಕ್ಕಲ್ಲ, ಕೇವಲ ಅಲ್ಲಿ ಪೀಸ್ ಎಕ್ಸ್ಟೆನ್ಷನ್ಗೆಲ್ಲ, ಅದು ಇಲ್ಲೊಂದು ಕಾನೂನು ಅಲ್ಲೊಂದು ಕಾನೂನು ಇಲ್ಲ, ಇಡೀ ಭಾರತ ದೇಶದಲ್ಲಿ ಬಾಳ್ತಕ್ಕಂಥ ನಮ್ಗೆಲ್ಲರಿಗೂ ಒಂದೇ ಕಾನೂನು ಇದೆ. ಆ ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ತಪ್ಪು ಮಾಡಿರ್ಬೋದು, ಅದು ಯಾವುದೇ ಜಾತಿ ಧರ್ಮ ಇರ್ಬೋದು, ಅದು ನಾವೆಲ್ಲ ನಮ್ಮ ಅನುಕೂಲಕ್ಕೆ ಅಥವಾ ನಮ್ಮ ಏನೋ ಇದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಜಾತಿ ಧರ್ಮ ಅಂತ. ಆದ್ರೆ ನಾವು ಸೆಕ್ಯುಲರ್ ಆಗಿ ನೋಡಿದಾಗ, ಜಾತ್ಯತೀತರಾಗಿ ನೋಡಿದಾಗ, ಸೆಕ್ಯುಲರಿಟಿ ಬಗ್ಗೆ ಆಮೇಲೆ ಕಾನೂನು ಸೆಕ್ಯುಲರ್ ಆಗಿ ಜಾತ್ಯತೀತರಾಗಿ ನೋಡಿದಾಗ ನಾವು ಇಡೀ ಈ ದೇಶದಲ್ಲಿ ಬದುಕ್ತಾ ಇದೀವಿ ಅಂದ್ಮೇಲೆ ಈ ದೇಶ ಭಾರತ ದೇಶ, ಈ ಭಾರತೀಯರು ನಾವೆಲ್ಲ, ನಮಗೆಲ್ಲರೂ ಒಂದೇ ರೀತಿಯ ಕಾನೂನಿದೆ, ನಾವೆಲ್ಲರೂ ಇಲ್ಲಿ ಸರಿ ಸಮಾನರು. ಹೇಗೆ ನಮ್ಮ ಸಾಂವಿಧಾನಿಕವಾಗಿ ಸ್ವಾತಂತ್ರ್ಯ ಇದೆಯೋ, ಹೇಗೆ ಸಾಂವಿಧಾನಿಕವಾಗಿ ಸಮಾನತೆ ಇದೆಯೋ, ಹಾಗೆ ನಮಗೆ ಸಮಾನ ತಪ್ಪುಗಳಿಗೆ ಸಮಾನ ದಂಡಗಳು ಇವೆ. ಆ ಜಾತಿಗೊಂದು, ಈ ಜಾತಿಗೊಂದು, ಆ ಧರ್ಮಕ್ಕೊಂದು, ಈ ಧರ್ಮಕ್ಕೊಂದು, ಆ ಕಲ್ಪನೆಯನ್ನು ಬಿಟ್ಟು ಗೊತ್ತಿದೆ. ಓಕೆ, ಅವ್ರಿಗೆಲ್ಲ ಗೊತ್ತಿದೆ, ಆದ್ರೂ ಟ್ರಾಫಿಕ್ ರೂಲ್ಸ್ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತಿದೆ. ಈ ರೋಡ್ ಇಂದ ಆ ಕಡೆ ಬೀಗ ರೋಡ್ ಹಾಕ್ತಾರೆ, ಎಲ್ಲರೂ ಹೆಲ್ಮೆಟ್ ಹಾಕ್ತಾರೆ, ಈಗ ಬಂದ ತಕ್ಷಣ ಹೆಲ್ಮೆಟ್ ಹೋಗ್ಬಿಡ್ತದೆ. ಯಾಕೆ ಹಾಗೆ? ನಿಮ್ಗೆಲ್ಲರೂ ಗೊತ್ತಿದೆ ಹೆಲ್ಮೆಟ್ ಹಾಕ್ಬೇಕು, ಮತ್ತೆ ಅಡ್ಡಾದಿಡ್ಡಿ ಎಲ್ಲ ಬೈಕ್ ನಿಲ್ಸ್ತೀರಾ, ಅವ್ರಿಗೆ ಸಮಸ್ಯೆ ಮಾಡ್ತೀರಾ. ಅದು ಯಾಕಂದ್ರೆ ಏನಂದ್ರೆ ಒಬ್ಬ ನಿಲ್ಸಿರ್ತಾನೆ, ಅವ್ನು ನೋಡಿ ನಾವು ನಿಲ್ಸ್ತೀವಿ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಯಾಕಪ್ಪ ಅಂದ್ರೆ ಒಂದ್ ಅವ್ನಿಗೆ ಹೇಳ್ತೀವಿ. ಅಂದ್ರೆ ನಾವೇನಪ್ಪಾ ಅಂದ್ರೆ ನಮ್ಮನ್ನ ನಾವು ಬದುಕೋಬೇಕು, ಬೇರೆಯವ್ರಿಗೆ ಹೇಳೋದಲ್ಲ. ಅವನೇನ್ ತಪ್ಪು ಮಾಡ್ತಾನೋ, ಅವನೇನ್ ತಿಂತಾನೋ, ಅವ್ನು ಊಟ ಮಾಡೋದ್ರಿಂದ ನೀವು ಊಟ ಮಾಡೋದ್ ಬಿಡ್ತೀರಾ? ಇಲ್ಲ ಅಲ್ಲ, ನಮ್ದೇನಿದೆ ನಾವು ಫಾಲೋ ಮಾಡ್ಬೇಕು. ನಾವು ಸರಿಯಾಗಿಲ್ಲ, ನಾನ್ ಕರೆಕ್ಟ್ ಆಗಿಲ್ಲ, ನಮ್ದೆಷ್ಟಿದೆ ಅಷ್ಟು. ಊರ್ ಚಿಂತೆ ಮಾಡಿ ಮುಲ್ಲ ಸರಿಗುತ್ತೆ. ಹಂಗೆ ಊರ್ ಚಿಂತೆ ಯಾಕೆ ಮಾಡ್ತೀರಾ? ಅವನು ಅಲ್ಲಿ ಎಲ್ಲ ಅವ್ನು ಹೆಲ್ಮೆಟ್ ಹಾಕಲ್ಲ. ಆಮೇಲೆ ಸಾಕಷ್ಟು ಜನ ಇನ್ಸೂರೆನ್ಸ್ ವೆಹಿಕಲ್ಸ್ ಶಿಕ್ಷಣದ ಕೊರತೆ, ಜಾಗೃತಿಯ ಕೊರತೆ, ಅಹಂ ಒಂಥರ ಜನಾಂಗ ಸೊಪ್ಪು ಅಂತಾನು ಹೇಳ್ಬೋದು ನಮ್ಮ ಆಳ ಭಾಷೆಯಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ತಿಳುವಳಿಕೆ, ಕಾನೂನಿನ ಅರಿವು ನಮ್ಗಿಲ್ಲ. ಹೆಲ್ಮೆಟ್ ನಾವು ಹಾಕೊಂಡ್ರೆ ಪೊಲೀಸರಿಗೆ ಏನ್ ಸಿಗುತ್ತೆ? ನಮ್ ಗಾಡಿಗೆ ಇನ್ಶೂರೆನ್ಸ್ ಇದ್ರೆ ಪೊಲೀಸರಿಗೆ ಏನ್ ಲಾಭ? ನಾವು ರಾಂಗ್ ಸೈಡ್ ಬಂದ್ರೆ ಪೊಲೀಸರಿಗೆ ಏನ್ ಲಾಭ? ಇದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಕೆಟ್ಟವ್ರ ಜೊತೆಗೆ ಸೇರ್ಕೊಂಡು ಒಳ್ಳೆಯವರು ಕೂಡ ಕೆಟ್ಟವರಾಗ್ಬಿಡ್ತೀವಿ. 4 ಅಕ್ಷರ ಕಲಿತು ಲೋಕ ರೂಢಿ ಜ್ಞಾನವನ್ನ ರೂಢಿಸ್ಕೊಂಡ್ರೆ. ಇಂದು ಪೊಲೀಸ್ ಇಲಾಖೆಯಿಂದ ಅಕ್ತರ ಸರ್ಕಲ್ ಬಳಿ ರಸ್ತೆ ಸುರಕ್ಷತಾ ಸಪ್ತಾಹ 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ನಲ್ಬಾಗ್ ಮಂಜುನಾಥ್ ಹಾಗೂ ಆಜರ್ನಗರ ಠಾಣೆ PSI ಇಮ್ತಿಯಾಜ್ ರವರು ಹಾಗೂ JDS ಮುಖಂಡ J ಅಮಾನುಲ್ಲಾ ಖಾನ್, ಕಾಂಗ್ರೆಸ್ ಮುಖಂಡ ಸೈಯದ್ ಸೈಫುಲ್ಲಾ ಅವರು ರಸ್ತೆ ನಿಯಮ ಹಾಗೂ ಕಾನೂನು ಬಗ್ಗೆ ಅರಿವು ಮೂಡಿಸಿದರು.